ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ಬಂದ್ಬಿಟ್ಟು ಹಸ್ಬೆಂಡ್ಸಿಗೆ ಮಾತ್ರ. ಏಕೆ ಅಂತ ಅಂದರೆ ಎಷ್ಟೊಂದು ಜನಕ್ಕೆ ಪ್ರೆಗ್ನೆನ್ಸಿ ಅಂತ ಟ್ರೈ ಮಾಡುವಾಗ ಸ್ಪರ್ಮ್ ಕೌಂಟ್ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಈ ಒಂದು ಸ್ಪರ್ಮ್ ಕೌಂಟನ್ನ ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಚೆಕ್ ಮಾಡಿಸ್ಬೇಕು ಅಂತ ಹೇಳುವಾಗ ತುಂಬ ಜನ ಹಸ್ಬೆಂಡ್ಸಿಗೆ ಅನ್ಕಂಫರ್ಟಬಲ್ ಸಿಚುಯೇಷನ್ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಟೆಸ್ಟನ್ನ ಮಾಡೋದು ತುಂಬ ಸಿಂಪಲ್. ಯಾವುದೇ ಥರದ ಎಕ್ಸ್ಪರ್ಟೀಸ್ನ ಸಲಹೆ ತಗೊಂಡೇ ಮಾಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಸೊ ನಾನು ಹೇಳ್ಕೊಡುವಂಥ ಸಿಂಪಲ್ ಸ್ಟೆಪ್ಸನ್ನ ಯೂಸ್ ಮಾಡಿ ನೀವು ಒಂದು ಟೆಸ್ಟನ್ನ ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಹೇಗೆ ಅಂದರೆ ವಿತ್ ದಿಸ್ ಪ್ರಾಡಕ್ಟ್ ನಾರಿ ಅವರ ಸ್ಪರ್ಮ್ ಶೋರ್ ಕಿಟ್. ಮೊದಲನೇದಾಗಿ ಈ ಥರ ಒಂದು ಬಾಕ್ಸನ್ನು ಕೊಟ್ಟಿರ್ತಾರೆ, ಓಕೆನಾ. ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ನೀವು ಏನು ಮಾಡಬೇಕು ಅಂದರೆ ವೀರ್ಯಾಣುಗಳನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಫಿಲ್ ಮಾಡ್ಕೋಬೇಕು. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪು, ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿರುವಂಥ ವೀರ್ಯಾಣುಗಳನ್ನು ಇಲ್ಲಿ ಒಂದು ಸಿರಿಂಜ್ ಅಂದರೆ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಇರುವಂಥ ಈ ಸಿರಿಂಜನ್ನು ತಗೊಂಡು ಈ ವೀರ್ಯಾಣುಗಳನ್ನು ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ಇದು ಕಲೆಕ್ಟ್ ಆದಮೇಲೆ ಥರ್ಡ್ ಸ್ಟೆಪ್ ಏನು ಅಂತ ಅಂದರೆ ಇಲ್ಲಿ ಒಂದು ಸೊಲ್ಯೂಷನ್ ಕಿಟ್ಟನ್ನು ಕೊಟ್ಟಿರ್ತಾರೆ. ಈ ಸೊಲ್ಯೂಷನ್ ಕಿಟ್ಗೆ ಈ ವೀರ್ಯಾಣುಗಳನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು. ಶೇಕ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಒಂದು ಟೆಸ್ಟರನ್ನು ಕೊಟ್ಟಿರ್ತಾರೆ. ಸೊ ಈ ಟೆಸ್ಟರಲ್ಲಿ ಈ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಸೊ ಈ ಹೋಲಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಸೊಲ್ಯೂಷನನ್ನು ಇದೇ ಸಿರಿಂಜಲ್ಲಿ ನೀವು ಕಲೆಕ್ಟ್ ಮಾಡಿಕೊಂಡು 1 or 2 drops ಆಫ್ ಸ್ಪರ್ಮನ್ನು ಇದರಲ್ಲಿ ಇಂಜೆಕ್ಟ್ ಮಾಡಬೇಕು. ಈಗ ಲಾಸ್ಟ್ ಸ್ಟೆಪ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಅಂದರೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡಬೇಕು. ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಹಾಕಿದ 5 to 10 minutes ಆದಮೇಲೆ ಇಲ್ಲಿ ಲೈನಿಂಗ್ಸ್ ಬರುತ್ತೆ. ಸೊ 2 red lines ಏನಾದರೂ ಬಂತು ಅಂತ ಅಂದರೆ ಇದು ಪಾಸಿಟಿವ್ ಅಂತ ಅರ್ಥ. ಸೊ ಪಾಸಿಟಿವ್ ಅಂದರೆ ಇಟ್ ಇಸ್ ಅ ವೆರಿ ಗುಡ್ ಸೈನ್. ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಕ್ವಾಂಟಿಟಿ ಆಗಿರ್ಬೋದು ತುಂಬ ಹೆಲ್ದಿಯಾಗಿದೆ ಅಂತ ಅರ್ಥ. ಅದೇನಾದರೂ ಒನ್ ಸಿಂಗಲ್ ರೆಡ್ ಲೈನ್ ಬಂತು ಅಂತ ಅಂದರೆ ಇದು ಟೆಸ್ಟ್ ನೆಗೆಟಿವ್ ಆಗಿದೆ ಅಂತ. ಅದರ ಅರ್ಥ ಏನು? ನಿಮ್ಮ ಸ್ಪರ್ಮ್ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಅರ್ಥ.